ನಮಸ್ಕಾರ, ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಟಾಕ್ಸಿಕ್ 4 ವರ್ಷದಿಂದ ಕನ್ನಡಿಗರು ಕಾಯ್ತಾ ಇದ್ದಂಥ ಸಿನಿಮಾ. KGF 2 ಆದಮೇಲೆ ಮತ್ಯಾವ ಮೋಡಿಯನ್ನು ರಾಕಿಂಗ್ ಸ್ಟಾರ್ ಯಶ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ, ಪ್ರಶ್ನೆ ಸಾಕಷ್ಟು ಜನರಲ್ಲಿತ್ತು. KGF ಆಯಿತು, KGF 2 ಆಯಿತು, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾಯಿತು. ಹಾಗಿದ್ರೆ ಮುಂದೇನು, ಆ ಮುಂದೇನು ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ಈಗ ಟಾಕ್ಸಿಕ್ ಬಂದಿದೆ. ಇವತ್ತು ಟಾಕ್ಸಿಕ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ. ಈಗ ಬೆಳಗಿನ ಜಾವ 6 ಗಂಟೆಗೆ ನಾವು ಕೂಡ ಥಿಯೇಟ್ರಿಗೆ ಬಂದಿದ್ದೀವಿ. ಇದರ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ. ಹಾಗಿದ್ರೆ ಈ ಸಿನಿಮಾ ಹೇಗಿರುತ್ತೆ? ಈಗ ಆಲ್ರೆಡಿ ಹೇಳಿರೋ ಹಾಗೆ ಫೇರಿ ಟೇಲ್ಸ್ ಫಾರ್ ಗ್ರೋನಪ್ಸ್ ಅಂತ ಸಂಪೂರ್ಣವಾಗಿ ವಿಭಿನ್ನವಾದಂಥ ಅವತಾರದಲ್ಲಿ ಯಶ್ ಕಾಣಿಸ್ಕೊಂಡಿರುವಂಥ ಸಿನಿಮಾ ಇದು. ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವಾದ್ಯಂತ ಒಂದು ಕ್ರೇಜನ್ನು ಹುಟ್ಟುಹಾಕಿರುವಂಥ ಸಿನಿಮಾ ಇದು. ಯಶ್ ಜರ್ನಿಯನ್ನು ನೋಡ್ತಾ ಇದ್ದರೆ ನೋವೇರ್ ಟು ಸಮ್ವೇರ್, ಸಮ್ವೇರ್ ಟು ಎವ್ರಿವೇರ್, ಆ ರೀತಿಯಾದಂಥ ಒಂದು ಟ್ರ್ಯಾಜೆಕ್ಟ್ರಿ ಇರುವಂಥದ್ದು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿ, ಯಾವುದೇ ಸಿನಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ತನ್ನನ್ನು ತಾನು ಪ್ರತಿ ಸಿನಿಮಾದಲ್ಲಿ ಪ್ರೂವ್ ಮಾಡ್ತಾ ತನ್ನ ಆ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಇಡೀ ಕನ್ನಡ ಸಿನಿಮಾವನ್ನು ಇಡೀ ವಿಶ್ವಾದ್ಯಂತ ಇವತ್ತು ತೆಗೆದುಕೊಂಡು ಹೋಗಿರುವಂಥದ್ದು ಯಶ್. ಸಾಕಷ್ಟು ಜನರ ಕೊಡುಗೆ ಕನ್ನಡ ಸಿನಿಮಾ ಬೆಳೆಯೋದ್ರಲ್ಲಿದೆ. ಆದರೆ ಅದರ ಫಲವನ್ನು ತಂದಿರುವಂಥದ್ದು, ಇಡೀ ವಿಶ್ವಾದ್ಯಂತ ಪಸರಿಸುವ ಹಾಗೆ ಮಾಡಿರುವಂಥದ್ದು ನಿಸ್ಸಂಶಯವಾಗಿ ಯಶ್. ಹಾಗಿದ್ರೆ KGF 1, KGF 2 ಬಳಿಕ ಯಶ್ ಏನು ಮಾಡಿದ್ದಾರೆ? ಸಾಕಷ್ಟು ಕುತೂಹಲ ಇದೆ. ಅದರ ಅಪ್ಡೇಟ್ಸನ್ನು ಖಂಡಿತವಾಗಿ ನಿಮಗೆ ನಾವು ತರ್ತಾ ಇರ್ತೀವಿ. ಮಧ್ಯಂತರದಲ್ಲೂ ಕೂಡ ಒಂದು ಸ್ಮಾಲ್ ರಿವ್ಯೂವನ್ನು ಕೊಡ್ತೀವಿ. ಮತ್ತು ಸಿನಿಮಾ ಮುಕ್ತಾಯವಾಗ್ತಿದ್ದಾಗ ಒಂದು ನೇರ ಪ್ರಸಾರದಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ಜಾಯ್ನ್ ಆಗ್ತೀನಿ. ನೀವು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಆ ಸಂದರ್ಭದಲ್ಲಿ ಕೇಳಬಹುದು. ಹಾಗಿದ್ರೆ ಬನ್ನಿ, ಈಗ ಶುರುವಾಗುತ್ತೆ ಟಾಕ್ಸಿಕ್. ಆ ಟಾಕ್ಸಿಕ್ ಹೇಗಿರುತ್ತೆ ಖಂಡಿತವಾಗಿ ನೋಡ್ತಾ ಹೋಗೋಣ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೇನೆ. ನಮಸ್ಕಾರ, ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಟಾಕ್ಸಿಕ್ 4 ವರ್ಷದಿಂದ ಕನ್ನಡಿಗರು ಕಾಯ್ತಾ ಇದ್ದಂಥ ಸಿನಿಮಾ. KGF 2 ಆದಮೇಲೆ ಮತ್ಯಾವ ಮೋಡಿಯನ್ನು ರಾಕಿಂಗ್ ಸ್ಟಾರ್ ಯಶ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ, ಪ್ರಶ್ನೆ ಸಾಕಷ್ಟು ಜನರಲ್ಲಿತ್ತು. KGF ಆಯಿತು, KGF 2 ಆಯಿತು, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾಯಿತು. ಹಾಗಿದ್ರೆ ಮುಂದೇನು, ಆ ಮುಂದೇನು ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ಈಗ ಟಾಕ್ಸಿಕ್ ಬಂದಿದೆ. ಇವತ್ತು ಟಾಕ್ಸಿಕ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ. ಈಗ ಬೆಳಗಿನ ಜಾವ 6 ಗಂಟೆಗೆ ನಾವು ಕೂಡ ಥಿಯೇಟ್ರಿಗೆ ಬಂದಿದ್ದೀವಿ. ಇದರ ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ. ಹಾಗಿದ್ರೆ ಈ ಸಿನಿಮಾ ಹೇಗಿರುತ್ತೆ? ಈಗ ಆಲ್ರೆಡಿ ಹೇಳಿರೋ ಹಾಗೆ ಫೇರಿ ಟೇಲ್ಸ್ ಫಾರ್ ಗ್ರೋನಪ್ಸ್ ಅಂತ ಸಂಪೂರ್ಣವಾಗಿ ವಿಭಿನ್ನವಾದಂಥ ಅವತಾರದಲ್ಲಿ ಯಶ್ ಕಾಣಿಸ್ಕೊಂಡಿರುವಂಥ ಸಿನಿಮಾ ಇದು. ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ, ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವಾದ್ಯಂತ ಒಂದು ಕ್ರೇಜನ್ನು ಹುಟ್ಟುಹಾಕಿರುವಂಥ ಸಿನಿಮಾ ಇದು. ಯಶ್ ಜರ್ನಿಯನ್ನು ನೋಡ್ತಾ ಇದ್ದರೆ ನೋವೇರ್ ಟು ಸಮ್ವೇರ್, ಸಮ್ವೇರ್ ಟು ಎವ್ರಿವೇರ್, ಆ ರೀತಿಯಾದಂಥ ಒಂದು ಟ್ರ್ಯಾಜೆಕ್ಟ್ರಿ ಇರುವಂಥದ್ದು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿ, ಯಾವುದೇ ಸಿನಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ತನ್ನನ್ನು ತಾನು ಪ್ರತಿ ಸಿನಿಮಾದಲ್ಲಿ ಪ್ರೂವ್ ಮಾಡ್ತಾ ತನ್ನ ಆ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಇಡೀ ಕನ್ನಡ ಸಿನಿಮಾವನ್ನು ಇಡೀ ವಿಶ್ವಾದ್ಯಂತ ಇವತ್ತು ತೆಗೆದುಕೊಂಡು ಹೋಗಿರುವಂಥದ್ದು ಯಶ್. ಸಾಕಷ್ಟು ಜನರ ಕೊಡುಗೆ ಕನ್ನಡ ಸಿನಿಮಾ ಬೆಳೆಯೋದ್ರಲ್ಲಿದೆ. ಆದರೆ ಅದರ ಫಲವನ್ನು ತಂದಿರುವಂಥದ್ದು, ಇಡೀ ವಿಶ್ವಾದ್ಯಂತ ಪಸರಿಸುವ ಹಾಗೆ ಮಾಡಿರುವಂಥದ್ದು ನಿಸ್ಸಂಶಯವಾಗಿ ಯಶ್. ಹಾಗಿದ್ರೆ KGF 1, KGF 2 ಬಳಿಕ ಯಶ್ ಏನು ಮಾಡಿದ್ದಾರೆ? ಸಾಕಷ್ಟು ಕುತೂಹಲ ಇದೆ. ಅದರ ಅಪ್ಡೇಟ್ಸನ್ನು ಖಂಡಿತವಾಗಿ ನಿಮಗೆ ನಾವು ತರ್ತಾ ಇರ್ತೀವಿ. ಮಧ್ಯಂತರದಲ್ಲೂ ಕೂಡ ಒಂದು ಸ್ಮಾಲ್ ರಿವ್ಯೂವನ್ನು ಕೊಡ್ತೀವಿ. ಮತ್ತು ಸಿನಿಮಾ ಮುಕ್ತಾಯವಾಗ್ತಿದ್ದಾಗ ಒಂದು ನೇರ ಪ್ರಸಾರದಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ಜಾಯ್ನ್ ಆಗ್ತೀನಿ. ನೀವು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಆ ಸಂದರ್ಭದಲ್ಲಿ ಕೇಳಬಹುದು. ಹಾಗಿದ್ರೆ ಬನ್ನಿ, ಈಗ ಶುರುವಾಗುತ್ತೆ ಟಾಕ್ಸಿಕ್. ಆ ಟಾಕ್ಸಿಕ್ ಹೇಗಿರುತ್ತೆ ಖಂಡಿತವಾಗಿ ನೋಡ್ತಾ ಹೋಗೋಣ. ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೇನೆ. ನಮಸ್ಕಾರ.